ಚಿತ್ರರಂಗದಿಂದ ಆಲ್ಮೋಸ್ಟ್ ದೂರ ಉಳಿದಿರುವ ನಟಿ ನೀತು. ಆದರೆ ಇವರ ಪಾತ್ರಗಳನ್ನು ಮರೆಯೋಕೆ ಆಗೋದಿಲ್ಲ. ಗಾಳಿಪಟ ಸಿನಿಮಾವನ್ನ ಅದೆಷ್ಟು ಬಾರಿ ನೋಡಿದ್ರೂ ಕಣ್ಮುಂದೆ ಮೊದಲು ಬರುವ ಪಾತ್ರವೇ ನೀತು ಅವರದ್ದು. ಟಾಮ್ ಬಾಯ್ ಅಂತ ಪಾತ್ರದಲ್ಲಿ ನಟಿಸಿದ್ರು. ಇದೇ ಗಾಳಿಪಟ ನಟಿ ನೀತುಗೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇಮೇಜ್ ಕೊಟ್ಟಿದ್ದು ನಿಜ. ಇಲ್ಲಿಂದ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಆದರೆ ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾದ ಬಳಿಕ ಅವರು ದೈಹಿಕವಾಗಿ ಸ್ವಲ್ಪ ದಪ್ಪ ಆಗಿದ್ದಾರೆ. ಈ ಬಗ್ಗೆ ಜನರು ಏನೆಲ್ಲ ಕಮೆಂಟ್ ಮಾಡ್ತಾರೆ, ಅವರ ಮಾನಸಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ರಾಜೇಶ್ ಗೌಡ ಸದ್ಯ ಯೂಟ್ಯೂಬ್ ಚಾನೆಲ್ನಲ್ಲಿ ನಟಿ ನೀತು ಹೇಳಿಕೊಂಡಿದ್ದಾರೆ. ಆರ್.ಜೆ. ರಾಜೇಶ್ ನಡೆಸಿಕೊಡುವ ಕಾರ್ಯಕ್ರಮದಲ್ಲಿ ನಟಿ ನೀತು ಅತಿಥಿಯಾಗಿ ಆಗಮಿಸಿದ್ರು. ಈ ವೇಳೆ ದಪ್ಪ ಆಗಿದ್ದು ಹೇಗೆ, ಅವರು ಯಾಕೆ ಸಣ್ಣಗಾಗ್ತಿಲ್ಲ, ದಪ್ಪ ಆಗಿದ್ದಕ್ಕೆ ಜನರು ಏನೆಲ್ಲ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ ಅನ್ನೋದನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ರಿವೀಲ್ ಮಾಡಿದ್ದಾರೆ. ನೀತು ತಂಗಿ ಲಂಡನ್ನಲ್ಲಿ ಇರ್ತಾರೆ. ಅಲ್ಲಿ ಚಳಿಗಾಲ ಶುರುವಾದಾಗ ಅವರ ಮನೆಯಲ್ಲಿ ತಂಗಿದ್ರು. ಈ ವೇಳೆ ನೀತು ದಪ್ಪಗಾಗಿದ್ದನ್ನ ಮನಗಂಡು ವ್ಯಾಯಾಮ ಮಾಡುವಂತೆ ಹೇಳಿದ್ರಂತೆ. ಆದರೂ ಅದೆಲ್ಲ ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿಕೊಂಡಿದ್ರಂತೆ. ಒಂದು ದಿನ ನನ್ನ ತಂಗಿ ವಿಂಟರ್ ಬ್ರೇಕ್ನಲ್ಲಿ ಇಲ್ಲಿಗೆ ಬಂದಳು. ನಾನು ಬಂದಲ್ಲಿಂದ ನೋಡುತ್ತಿದ್ದೆ. ಎಲ್ಲೂ ಹೋಗುತ್ತಿಲ್ಲ ನೀತು, ಬರೀ ಸೋಫಾ ಮೇಲೆ ಕೂತ್ಕೊಂಡಿದ್ಯಾ, ಏನಿದು ವ್ಯಾಯಾಮ ಮಾಡು ಅಂದಳು. ನನಗೂ ಮಾಡಬೇಕು ಅಂತಿದೆ, ಆದರೆ ನನಗೆ ವ್ಯಾಯಾಮ ಮಾಡುವುದಕ್ಕೆ ಆಗುತ್ತಿಲ್ಲ. ಅವಳು ಹೇಳುತ್ತಿರೋದು ಸರಿ, ಆದರೆ ಆಗಲ್ಲ. ಯಾರೇ ಅದೆಷ್ಟೇ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದ್ರೂ ಅದು ಆಗಲ್ಲ ಎಂದು ನೀತು ಹೇಳಿಕೊಂಡಿದ್ದಾರೆ. ಇದೇ ಸಂದರ್ಶನದಲ್ಲಿ ತಾನು ಒಬ್ಬಂಟಿ ಎಂದು ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವರು ಸಣ್ಣ ಆಗ್ತಾರೆ, ಅದರಲ್ಲೇನು ದೊಡ್ಡ ವಿಷಯ ಇದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಗಾಳಿಪಟದಲ್ಲಿ ಎಂತಹುದ್ದೇ ಟಾಮ್ ಬಾಯ್ ಪಾತ್ರ ಮಾಡಿರಲಿ, ಆದರೆ ರಿಯಲ್ ಲೈಫ್ನಲ್ಲಿ ನಾನು ಅಂಥವಳಲ್ಲ. ನಾನು ಒಬ್ಬಂಟಿಯಾಗಿ ಇರುವುದು ನನಗೆ ಇಷ್ಟ. ಯಾವಾಗಲೂ ಜನರು ಇರಲೇಬೇಕು ಅಂತಿಲ್ಲ. ಅವರಿಂದಾಗಿ ನಾನು ಹಿಂಜರಿಯುವುದು ಇಷ್ಟವಿಲ್ಲ. ಅದೊಂಥರ ಬೇಡದೇ ಇರುವುದಕ್ಕೆ ಶ್ರಮ ಹಾಕಿದಂತೆ. ಆದರೆ ಎಷ್ಟು ಅಂತ ಇಂಥದ್ದನ್ನ ಕೇಳ್ತಾನೆ ಇರ್ತೀರಾ. ಕೆಲವರು ದಪ್ಪ ಆಗ್ತಾರೆ, ಕೆಲವರು ಸಣ್ಣ ಆಗ್ತಾರೆ, ಅದರಲ್ಲೇನು ದೊಡ್ಡ ವಿಷಯ ಎಂದಿದ್ದಾರೆ. ನೀತು ದಪ್ಪ ಆಗಿದ್ದಕ್ಕೆ ಎಷ್ಟೋ ಜನ ಬಿಯರ್ ಕುಡಿತೀರಾ ಅಂತೆಲ್ಲ ಕೇಳಿದ್ರಂತೆ. ಎಲ್ಲರಿಗೂ ಶೇಮ್ ಇತ್ತು. ದಪ್ಪ ಆಗ್ಬಿಟ್ಟಿದ್ದಾಳೆ, ಇನ್ನೂ ಸ್ವಲ್ಪ ಸಣ್ಣ ಆಗಬೇಕಿತ್ತು. ನನಗೆ ಎಷ್ಟು ಜನ ಬಿಯರ್ ಕುಡಿತೀರಾ ಅಂತ ಕೇಳಿದ್ದಾರೆ ಗೊತ್ತಾ. ನನಗೆ ಅದರ ಸ್ಮೆಲ್ ಆಗಲ್ಲ. ನನ್ನ ಸ್ನೇಹಿತರು ಕುಡಿತಾರೆ, ಅವರೊಂದಿಗೆ ನಾನು ಕೂರುತ್ತೇನೆ, ಆದರೆ ನಾನು ಕುಡಿಯಲ್ಲ. ಯಾಕಂದರೆ ಅದರ ಸ್ಮೆಲ್ ಕಂಡ್ರೆ ಆಗೋದಿಲ್ಲ. ಆದರೆ ಇದನ್ನೆಲ್ಲ ಕೇಳುವುದಕ್ಕೆ ಇಷ್ಟವಿಲ್ಲ ಎಂದಿದ್ದಾರೆ. ನೀತು ದಪ್ಪ ಆಗಿದ್ದಕ್ಕೆ ಸಾಕಷ್ಟು ಮನಸ್ಸಿಗೆ ಬಂದಂತೆ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ. ಅದನ್ನು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಬೇಸರದ ಸಂಗತಿ ಅಂದರೆ, ಈ ಬಗ್ಗೆ ನಾನು ಹಿಂದೆ ಬರೆದಿದ್ದೆ. ದಪ್ಪ ಇದ್ದೀರಾ ಅಂದರೆ ನೀನು ಯಾರದ್ದೋ ಜೊತೆಯಲ್ಲಿ ಇದ್ದೀಯಾ ಅನ್ನುವ ಕೆಟ್ಟ ಮನಸ್ಥಿತಿ ಜನರಲ್ಲಿ ಇದೆ. ಆ ಟೈಮ್ನಲ್ಲಿ ನನಗೆ ಬಾಯ್ ಫ್ರೆಂಡ್ ಕೂಡ ಇಲ್ಲದೇ ಇರಬಹುದು. ನೀನು ಯಾರೊಂದಿಗೋ ದೈಹಿಕ ಸಂಬಂಧ ಇಟ್ಕೊಂಡಿದ್ದೀಯಾ, ಮಜಾ ಮಾಡಿದ್ದೀಯಾ ಅಂತಲೂ ಹೇಳಿದ್ದಾರೆ. ಇದು ನನ್ನ ಜೀವನದಲ್ಲಿ ಕೇಳಿದ ಅತಿ ಕೆಟ್ಟ ಪದ. ನಾನು ಹೇಳ್ತಾ ಇರೋದು, ಕೆಲವರು ನಮ್ಮ ಬೆಡ್ರೂಮ್ನಿಂದ ಹಿಡಿದು ಊಟದವರೆಗೂ ಯೋಚನೆ ಮಾಡ್ತಾರಲ್ಲ ಅನ್ನೋದು ಅಸಹ್ಯ ಎಂದು ನೀತು ಬೇಸರವನ್ನು ಹೊರಹಾಕಿದ್ದಾರೆ.